ಬಿದ್ದೆ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದೆ ಬಾತ್ರೂಮಲ್ಲಿ ಬಿದ್ದೆ. ವಿಜಿ ಅದು ನಿಜ ಹೇಳಬೇಕು. ನಿನ್ನೆ ರಾತ್ರಿ ನೀನು ಗೀತಾ ರೂಮ್ಗೆ ಹೋಗಿದ್ಯಾ? ನಿನ್ನೆ ಕೇಳ್ತಿರೋದು ಕಣ. ಅವಳ ರೂಮ್ಗೆ ಏನಾದರೂ ಹೋಗಿದ್ಯಾ? ಹೋಗಿದ್ದ. ಯಾಕೆ ಹೋಗಿದ್ದೆ? ಅದನ್ನ ಏನು ಅಂತ ಕೇಳ್ತಿರವ. ಆಕ್ಚುಲಿ ಏನಾಯ್ತು ಗೊತ್ತಾಮವ? ಏನಾಯ್ತು? ನನಗೆ ಎಷ್ಟೊತ್ತಾದ್ರೂ ನಿದ್ದೆನೆ ಬಂದಿಲ್ಲ. ಆಮೇಲೆ ಎಷ್ಟೊತ್ತಿಗೋ ಬಂತು. ಕನ್ಸಲ್ಲಿ ಗೀತಾನೇ ಬಂದಿದ್ಲು. ತಟ್ ಅಂತ ಎಚ್ಚರ ಆಗೋಯ್ತು. ಗೀತಾನ ನೋಡ್ಬೇಕು ಅಂತ ಅನ್ಸಿ ಅವಳ ರೂಮಿಗೆ ಹೋದ್ನಾ. ಅಲ್ಲಿ ನೋಡಿದ್ರೆ ಗೀತಾನ ಎತ್ಕೂತಿದ್ಲು. ಅವಳು ಕನ್ಸಲು ನಾನೇ ಬಂದಿದ್ದಂತೆ ಮಾವ. ಆಮೇಲೆ ಇಬ್ರು ಮಾತಾಡ್ಕೊಂಡು ಕೂತಿದ್ವಿ. ಸರಿ 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 ಆಮೇಲೆ ಏನಾಯ್ತು? ಆಮೇಲೆ ಆಮೇಲೆ ನಾನು ಅವಳು ಮಾಡ್ಕೊಂಡು ಇದು ಮಾತಾಡ್ತೀನಿ ಮಾಡಿದ್ವಿ. ಎಲ್ಲ ಕೇಳಿಸಿ ಕಡೆಯಲ್ಲಿ ಏನು ಹೇಳಿದೆ ಅದು ಗೊತ್ತಾಗ್ಲಿಲ್ಲ ಕಣ. ಅದೇ ಮಾವ, ಅದೇನು ಅಂತ ಕೇಳ್ತೀವವ. ನಾನು ಅವಳ ರೂಮ್ಗೆ ಹೋದ್ನಾ. ನಾನು ಅವಳ ಜೊತೆ ಕೂತ್ಕೊಂಡು ಮಾತಾಡದ್ವಾ. ಮಾತಾಡಿದ್ದಾದ್ಮೇಲೆ ಜೊತೆಲಿ ಮಾಡಿದ್ವಿ. ನನಗೆಲ್ಲ ಕೇಳಿಸ್ತು ಕಣೋ. ಆಮೇಲೆ ಕಡೆಯಲ್ಲಿ ನೀನು ಬಾಯಿಗೇನೋ ಹೊಡ್ಕೊಂಡು ಹೇಳ್ದಿಲ್ಲ, ಅದು ನೀನು ಬಾಯಿ ಒಳಗೆ ಹೋಯ್ತು. ನನ್ನ ಕಿವಿಯೊಳಗೆ ಕೇಳಿಸ್ಲಿಲ್ಲ ಕಣೋ. ಅದೇನು ಹೇಳಿದೆ ಅದನ್ನ ಸ್ವಲ್ಪ ಹೇಳಿ ಸರಿಯಾಗಿ. ಗೀತಾ ನನ್ನ ಕನ್ಸಲ್ಲಿ ಬಂದಿದ್ಲಾ. ನನಗೆ ಎಚ್ಚರ ಆಯ್ತಾ. ಹೌದೌದು. ಗೀತನ್ ನೋಡ್ಬೇಕು ಅಂತ ಅವಳ ರೂಮಿಗೆ ನಾನು ಹೋದ್ನಾ. ಅಲ್ಲಿ ನೋಡಿದ್ರೆ ಗೀತಾ ಕನ್ಸಲ್ಲಿ ನಾನು ಬಂದ ಅವಳಿಗೆ ಎಚ್ಚರ ಆಗಿತ್ತು. ಆಗ ಅಲ್ಲಿಬ್ರು ಮಾತಾಡ್ತಾ ಕೂತ್ವಾ. ಸರಿ, ಆಮೇಲೆ ನಾನು ಅವಳು ಮಾತಾಡ್ಕೊಂಡು ಅದ್ ಮಾಡಿದ್ವಿ. ಬಾಕಿ ಎಲ್ಲ ಗೊತ್ತಾಯ್ತು. ಕಡೆಯಲ್ಲ ಹಿಂಗೆ ಹೊಡ್ಕೊಂಡೇ ಹೇಳಿದಿಲ್ಲ. ಅದೇನು ಹೇಳ್ತೇನೆ ನಾನು ಹೇಳೋವಾಗ ಕೇಳ್ಬೇಡ ನೀನು. ಪದೇ ಪದೇ ಹೇಳೋಕ್ಕಾಗುತ್ತೆ ಎಲ್ಲ. ಇನ್ನೊಂದು ಸರ್ತಿ ಕಣ. ಬಾಕಿ ಎಲ್ಲ ನನಗೆ ಸರಿಯಾಗಿ ಗೊತ್ತಾಗೋಯ್ತು. ಅದೊಂದು ಮಾತ್ರ ಇನ್ನೊಂದ್ಸತಿ ಹೇಳೋದು ಸರಿ ಇರುತ್ತೆ ಕಣ. ಆಯ್ತು, ನಿನ್ಗೋಸ್ಕರ ಲಾಸ್ಟ್ ಟೈಮ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಮಾವ. ಅದೇನಾಯ್ತು ಗೊತ್ತಾ? ನನ್ನ ಕನ್ಸಲ್ಲಿ ಗೀತಾ ಬಂದ್ಲಾ. ನನಗೆ ಎಚ್ಚರ ಆಯ್ತಾ. ಅಯ್ಯೋ ಸಾಕು ನಿಲ್ಸಯ್ಯ. ಅವಳು ನಿನ್ನ ಕನ್ಸಲ್ಲಿ ಬಂದಿದ್ಲು. ಬಂದ ತಕ್ಷಣ ನೀನು ಎದ್ದು ಕೂತ್ಬಿಟ್ಟೆ. ಕನ್ಸಲ್ಲಿ ಬಂದವಳನ್ನ ಎದುರಿಗೆ ನೋಡ್ಬೇಕು ಅಂತ ನೀನು ಅವಳ ರೂಮ್ ಹೋದೆ. ಇಷ್ಟೆಲ್ಲ ನನಗೆ ಅರ್ಥ ಆಯ್ತು ಕಣೋ. ಕೂತ ನಂತರ ಏನು ಮಾಡಿದ್ರೆ ಅಷ್ಟು ಮಾತ್ರ ಬೇಕು. ಕಡೆಯಲ್ಲಿ ಅದೇನೋ ಬ್ಲಾ 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 ಅಂತಿದ್ಯಲ್ಲ, ಆ ಬ್ಲಾ 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 ಅನ್ನೋದ್ರಲ್ಲಿ ಏನು ಮಾಡಿದ್ರಿ? ಅದನ್ನೆಲ್ಲ ಹೇಳಕ್ಕಾಗುತ್ತಾ? ಅದನ್ನೆಲ್ಲ ನೀನೇ ಅರ್ಥ ಮಾಡ್ಕೋಬೇಕು. ಬಾಯ್. ಲೈ 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 ಎಲ್ಲ ಅರ್ಥ ಆಯ್ತು. ಅದೇನೇನೋ ಬ್ಲಾ 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 ಅಂತಂದಲ್ಲ, ಅದ್ರಲ್ಲಿ ಏನೋ ಮಾಡಬಾರ್ದು ಮಾಡ್ಬಿಟ್ಟಿದ್ರೆ ಏನು ಕತೆ. ಅಯ್ಯೋ ಮಾವ, ಅದು ಅದೇನೋ ಆಗ್ಲೇ ಅಂತಂದಿಲ್ಲ. ಅದೇನು ಹೇಳೋಕೆ ಹೊರಟಿದ್ದು? ಇದನ್ನ ಹೇಳಕ್ ಕರ್ದ. ಲವ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಹೆಂಡ್ತಿನ ಆ ಸೀರಿಯಲ್ ನೋಡ್ತಾ ಇದ್ದೀನಿ. ಆ ಸೀರಿಯಲ್ ನೋಡ್ತಾ ಇದ್ರೆ ಮಾವ, ಸೀರೆಲಿ ಹುಡುಗಿರ್ನ ನೋಡಲೇಬಾರದು, ಏರುತ್ತೆ ಟೆಂಪ್ರೇಚರು ಅನ್ನೋ ಹಾಡು ನೆನಪಿಗೆ ಬರ್ತಿದ್ಯಾ? ಒಂದು ಸ್ಮಾಲ್ ಕರೆಕ್ಷನ್ ಮಾವ. ಸೀರೆಲಿ ಹುಡುಗಿರ್ನಲ್ಲ, ಸೀರೆಲಿ ಹೆಂಡ್ತಿನ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಲೇ ವಿಜಿ, ನೋಡ್ಬೇಡ,
ಒಳ್ಳೇದೇ ಆಯ್ತಲ್ಲ. ಮಾವ, ನಿಮ್ಮಂಥ ಬ್ರಹ್ಮಚಾರಿಗಳಿಗೆ ನಮ್ಮಂಥ ಸಂಸಾರಸ್ಥರ ಪಾಡ ಅರ್ಥ ಆಗಲ್ಲ. ಸುಮ್ಮನೆ ನನ್ನ ಡಿಸ್ಟರ್ಬ್ ಮಾಡಬೇಡ. ಇದನ್ನ ಬಿಟ್ಕೊಂಡು ಎಲ್ಲಾರನ್ನೂ ತಿಂಡಿ ಕರಿ ಆಯ್ತಾ? ತಪ್ಪು ಮಾಡ್ತಾ ಇದ್ದೀಯಾ ವಿಜಿ, ತಪ್ಪು ಮಾಡ್ತಾ ಇದ್ದೀಯಾ. ನೀನ ದಾರಿ ತಪ್ಪೋದಲ್ಲದೆ ನಮಗೂ ದಾರಿ ತಪ್ಪಿಸ್ತಾ ಇದ್ದೀಯಾ. ಬಾ ವಿಜಿ, ಕೂತ್ಕೋ. ಅಯ್ಯೋ, ಇಡ್ಲಿನಾ? ವಿಜಿ, ನಿನಗೆ ಇಡ್ಲಿ ಇಷ್ಟ ಇಲ್ಲ. ಒಂದು 5 ನಿಮಿಷ ಟೈಮ್ ಕೊಡ್ತೀಯಾ? ಬೇರೆ ಏನಾದರೂ ತಿಂಡಿ ರೆಡಿ ಮಾಡ್ಕೊಂಡು ಬರ್ತೀನಿ. ನಿನ್ನ ಕೈಯಾರ ಏನೇ ಬಡಿಸಿದ್ರು ಅದು ಅಮೃತ ಆಗುತ್ತೆ. ನೀನು ಬಡಿಸೋ ಇಡ್ಲಿನ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್ ಮಾವ. ನೋಡಿದ್ಯಾ ಬಾನು ನಿನ್ನ ಮಗನ? ನಾವೆಲ್ಲರೂ ಬಂದಿರೋ ಅರಿವೇ ಇಲ್ಲ ಅವನಿಗೆ. ನಿನ್ನ ಸೊಸೆನ ಅದು ಹೇಗೆ ನೋಡ್ತಾ ಇದ್ದಾನೆ ನೋಡಿ. ವಿಜಿ, ವಿಜಿ ಹತ್ರ ಕೇಳುತ್ತೀಯಾ? ನಾನು ಕೇಳ್ತಾನೆ ಇದ್ದೀನಿ ತಂಗಿ, ಅವನು ಹೇಳ್ತಾನೇ ಇಲ್ಲ. ಅವನು ನಡೆ ನುಡಿ ಯಾವುದು ನನಗೆ ಅರ್ಥವೇ ಆಗ್ತಿಲ್ಲ. ನೀವ್ಯಾಕೆ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ವಿಜಯ್, ತಿಂಡಿ ಚೆನ್ನಾಗಿದ್ಯಪ್ಪ? ತುಂಬಾ ಚೆನ್ನಾಗಿದೆ ಅಪ್ಪ, ಕ್ಯೂಟ್ ಆಗಿದೆ. ನಾನು ಕೇಳ್ತಾ ಇರೋದು ತಿಂಡಿ ಬಗ್ಗೆ, ಗೀತಾ ಬಗ್ಗೆ ಅಲ್ಲ ವಿಜಯ್. ಯಾಕಮ್ಮ ನಿಂತಿದ್ಯಾ? ಬಾ ಕೂತ್ಕೋ. ಇಲ್ಲ ಮಾವ, ನೀವೆಲ್ಲ ಮುಂದುವರಿಸಿ. ಯಾಕಮ್ಮ ಗೀತಾ, ಮನೆಯವ್ರ ಜೊತೆ ಕೂತ್ಕೊಂಡು ತಿಂಡಿ ತಿನ್ಬಾರ್ದಾ? ಅಂಬಿಕಾ ಬಡಿಸ್ತಾಳೆ, ಬಾ ನೀನು ಕೂತ್ಕೋ. ಅಂಬಿಕಾ, ಗೀತಾಗೂ ತಿಂಡಿ ಬಡಿಸು. ಬೇಡ ಮಾವ, ಎಲ್ರ ಜೊತೆ ಕೂತು ನನಗೂ ತಿಂಡಿ ತಿನ್ನೋ ಕಾಸೇನೆ. ಆದ್ರೆ ಇವತ್ತು ನಾನು ಉಪವಾಸ ಮಾಡ್ತಿದ್ದೀನಿ ಮಾವ. ಏನ್ ಹೇಳ್ತಿದ್ಯಾ ಗೀತಾ? ನೀನ್ ಯಾಕಮ್ಮ ಉಪವಾಸ ಮಾಡ್ತಾ ಇದೀಯಾ? ಮಾವ, ವಿಜಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಏಟಾಗಿ ಹಾಸ್ಪಿಟಲಲ್ಲಿ ಇದ್ದಾಗ ಅವ್ನು ಬೇಗ ಹುಷಾರಾದ್ರೆ ಪ್ರತಿ ಚತುರ್ಥಿಗೂ ಉಪವಾಸ ಮಾಡ್ತೀನಿ ಅಂತ ಹರಕೆ ಹೊತ್ತಿದೆ ಮಾವ. ನೀನು ಈ ರೀತಿ ಹರಕೆ ಹೊತ್ಕೊಳ್ಳೋದು ಬೇಡ. ಅಲ್ಲ, ಇಡೀ ದಿನ ಉಪವಾಸ ಇದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ವಿಜಿ, ಅವತ್ತು ನೀನ್ ನನಗೋಸ್ಕರ ಉಪವಾಸ ಮಾಡಿದ್ಯಲ್ಲ, ಆಗ ನಿನ್ ಮಾತನ್ನ ನೀನ್ ಹೇಗೆ ಉಳಿಸ್ಕೊಂಡವ್ ಅದೇ ರೀತಿ ನಾನು ಉಳಿಸ್ಕೊಳ್ತೀನಿ. ನಿನಗೋಸ್ಕರ
ನನಗೋಸ್ಕರ ಹೊತ್ತಿರೋರ್ಕೆ ಇದನ್ನ ಪೂರ್ತಿ ಮಾಡದೇ ಇದ್ರೆ ನಿನಗೇನಾದರೂ ಕೆಡೋಕ್ಕಾಗತ್ತೆ. ಅದು ನನಗಿಷ್ಟ ಇಲ್ಲ ವಿಜಿ. ಪ್ಲೀಸ್ ನನ್ನ ತಡಿಬೇಡ. ಗೀತಾ, ವಿಜಿ ಅಂದ್ರೆ ನಿನಗೆ ಎಷ್ಟು ಪ್ರೀತಿ ನಮ್ಮ. ತಂದೆ ತಾಯಿ ಆಗಿರೋ ನಾವೇ ಅವನು ಹುಷಾರಾದ್ಮೇಲೆ ಅದನ್ನೆಲ್ಲ ಮರೆತುಬಿಟ್ವಿ. ಆದರೆ ನೀನು ಅವನು ಹುಷಾರಾದ್ರೆ ಪ್ರತಿ ಚತುರ್ಥಿಗೂ ಉಪವಾಸ ಮಾಡ್ತೀನಿ ಅಂತ ಇದೆಯಾ. ನನಗಿಂತ ಸೊಸೆ ಸಿಕ್ಕಿದಳಲ್ಲ, ನನ್ನ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದಾಳ ಅಂತ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆಯಮ್ಮ. ಇದರಲ್ಲಿ ವಿಶೇಷ ಏನೂ ಇಲ್ಲ ಮಾವ. ಗಂಡನಿಗೋಸ್ಕರ ಏನೇ ಮಾಡಿದ್ರು ಅದು ಕಡಿಮೆನೇ ಅಲ್ವಾ? ಗೀತಾ, ನನ್ನ ಜೀವನದಲ್ಲಿ ನಾನು ನೋಡಿರೋ ಅದ್ಭುತವಾದ ಹೆಣ್ಣು ಅಂದ್ರೆ ಅದು ಭಾನುಮತಿ. ಈ ಜಗತ್ತಲ್ಲಿ ನನ್ನ ಮಗ ವಿಜಯನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸೋಳು ಅಂತಂದ್ರೆ ಅವಳು ಭಾನುಮತಿ. ಆದರೆ ನೀನಿವತ್ತು ಸಾವಿಲ್ಲ.